ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ನೀಲು ಭಾವನಾ ಕೈಗೆ ಸಿಕ್ಕು ಬೀಳೋದ್ರ ಮುಖಾಂತರ ಮಾವನನ್ನ ಪ್ರಾಣಾಪಾಯದಿಂದ ಬಚಾವ್ ಮಾಡೇ ಬಿಟ್ಲ ಭಾವನಾ. ಮಾವನ ವಿಶ್ವಾಸವನ್ನ ಕಳಿಸ್ಕೊಂಡ್ಲ. ಈ ಕಡೆ ಜಯಂತ್ ರಿಲೀಸ್ ಆದ್ರ ಏನಾಯ್ತು ಏನ್ ಕಥಾ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಜಾನು ಜಯಂತನ ಒಂದು ಕಪಿಮುಷ್ಟಿಯಿಂದ ದೂರ ಆಗೋದ್ರ ಜೊತೆಗೆ ಸಂಬಂಧವನ್ನ ಕೂಡ ಕಳೆದುಕೊಂಡಿದ್ದಾಳ. ಇನ್ನು ಮುಂದೆ ನಿಮ್ಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಜಯಂತ್ ಕಟ್ಟಿರೋ ತಾಳಿಯನ್ನ ಜಯಂತ್ ಕೈಗಿಟ್ಟು ಮನೆಗೆ ವಾಪಸ್ ಬಂದಿದ್ದಾಳೆ. ಆದ್ರೆ ಇಲ್ಲಿ ಜೈಲಲ್ಲಿದ್ರು ಕೂಡ ಜಯಂತ್ ಆಲೋಚನೆಯಲ್ಲಿ ಜಾನುನೇ ಇದ್ದಾರೆ. ಇಲ್ಲಿ ತಾನು ರಿಲೀಸ್ ಆಗ್ಬೇಕು, ಅದ್ರ ಜೊತೆಗೆ ಜಾನು ಕೂಡ ನನ್ನ ಮನೆಗೆ ಬರಬೇಕು, ನಾನು ಕಳ್ಕೊಂಡಿರೋ ಮರ್ಯಾದೆ ಮತ್ತೆ ಅಭಿಮಾನವಾಗಬೇಕು ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ ಜಯಂತ್. ಅದೇ ಕಾರಣಕ್ಕೆ ತಾನು ಯಾವಾಗಲೂ ಕೂಡ ತನ್ನ ಕಪಿಮುಷ್ಟಿಲೇ ಇಟ್ಕೊಂಡು ಎಲ್ಲರನ್ನ ಕೂಡ ಆಟ ಆಡಿಸ್ತೀನಿ ಅಂತ ಅನ್ಕೊಂಡಿರ್ತಕ್ಕಂಥ ಜಯಂತ ಈ ಬಾರಿ ಕೂಡ ತನ್ನ ದಾಳವನ್ನ ಪ್ರಯೋಗ ಮಾಡ್ತಿದ್ದಾರೆ. ಹಾಗಿದ್ರೆ ಈ ಬಾರಿ ಅವರ ದಾಳಕ್ಕೆ ಬಲಿಯಾದವ್ರು ಯಾರಪ್ಪ ಅನ್ಕೊಂಡ್ರೆ ಬೇರೆ ಯಾರೂ ಅಲ್ಲ, ಸಂತು. ಯಾಕಂದ್ರೆ ಸಂತುಗೆ 50 ಲಕ್ಷ ಕೊಟ್ಟಿದ್ದಾರೆ, ಜೊತೆಗೆ ಅವ್ರಿಗೆ ಪ್ರಾಣಾಪಾಯ ಕೂಡ ಇದೆ ಜಯಂತದ. ಅದೇ ಕಾರಣಕ್ಕೆ ಇಲ್ಲಿ ಜಯಂತ್ ಸಂತುವನ್ನ ಹೆದರಿಸ್ತಾರೆ, ಬೆದರಿಸ್ತಾರೆ. ಜಾನುವನ್ನ ತನ್ನ ಮನೆಗೆ ಕಳಿಸ್ಬೇಕು, ಆಕೆಯನ್ನ ಒಪ್ಪಿಸ್ಬೇಕು ಅಂತ ಹೇಳ್ತಾರೆ. ಮೊದಲಲ್ಲಿ ಸಂತು ಒಪ್ಪುವುದಿಲ್ಲ, ಬಟ್ ನಂತರ ತನ್ನ ಕುತ್ತಿಗೆಗೆ ಬರುತ್ತೆ, ತನ್ನ ಕತೆ ಮುಗಿಯುತ್ತೆ ಅಂತ ಹೇಳಿ ಬೆದರಿಕೆ ಬಂದಾಗ ಅದಕ್ಕೆ ಸಂತು ಒಪ್ಕೋತಾರೆ. ಆದ್ರೆ ಸಂತು ಹೇಳಿದ ಮಾತ್ರಕ್ಕೆ ಜಾನು ಸಂತು ಮಾತನ್ನ ಒಪ್ಕೊಂಡು ಜಯಂತ್ ಮನೆಗೆ ಹೋಗುವುದಕ್ಕೆ ರೆಡಿ ಇಲ್ಲ. ಜಾನು ಮಾತ್ರನೇ ಅಲ್ಲ, ಅಮ್ಮ ಲಕ್ಷ್ಮಿ ಕೂಡ ಜಾನುವನ್ನ ಜಯಂತ್ ಜೊತೆ ಕಳಿಸ್ಲಿಕ್ಕೆ ರೆಡಿ ಇಲ್ಲ, ತಾವೇ ಮನೆ ಬಿಟ್ಟು ಹೋಗ್ಬಿಡ್ತೀವಿ ಅಂತ ಹೇಳಿ ಹೇಳ್ತಿದ್ದಾರೆ. ಹಾಗಾಗಿ ಇಲ್ಲಿ ಸೋತು ಸುಣ್ಣವಾದಂತ ಸಂತು ಜಯಂತ್ ಕಾಲ್ ಮಾಡ್ತಿದ್ದಾಗನೆ ಇಲ್ಲಿ ಜಾನು ಬರ್ತಾ ಇಲ್ಲ, ಅವಳು ಹಠ ಮಾಡ್ತಿದ್ದಾಳೆ. ನೀವು ಯಾವಾಗ ರಿಲೀಸ್ ಆಗ್ತೀರಾ, ಆದಷ್ಟು ಬೇಗ ಹೊರಗಡೆ ಬಂದ್ರೆ ಇಬ್ರು ಕೂಡ ಸೇರ್ಕೊಂಡು ಜಾನುವನ್ನ ಒಪ್ಪಿಸಬಹುದು ಅಂತ ಹೇಳ್ತಾರೆ. ಇತ್ತ ಕಡೆ ಜಯಂತ್ ಸಿಡಿಮಿಡಿಕೊಂಡು ಬಿಡ್ತಾರೆ. ಮೊದಲು ನನಗೆ ಬೇಲ್ ಬೇಕು ಅಂತ ಅವರ ಲಾಯರ್ಗೆ ತುಂಬಾ ಅಂದ್ರೆ ತುಂಬಾನೇ ಪ್ರೆಷರ್ ಆಗ್ತಿದ್ದಾರೆ. ಫೈನಲಿ ಡೆಲ್ಲಿಯಿಂದ ಕರೆಸಿ ಇಲ್ಲಿ ಜಯಂತ್ ನನ್ನ ಬಿಡಿಸೋದಕ್ಕೆ ಲಾಯರ್ ಮುಂದಾಗ್ತಿದ್ದಾರೆ. ಫೈನಲಿ ಜಯಂತ್ಗೆ ಬೇಲ್ ಸಿಕ್ತಿದ್ದಾಗೆ ಜಯಂತ್ ಬಂದು ಭೇಟಿ ಮಾಡೋದಕ್ಕೆ ನೋಡುದು ಜಾನುವನ್ನ. ಆದ್ರೆ ಖಂಡಿತ ಜಾನು ಜಯಂತ್ ನನ್ನ ಭೇಟಿ ಆಗುವುದಕ್ಕೆ ಇಷ್ಟಪಡುವುದಿಲ್ಲ. ಇದಕ್ಕೆ ಬದಲಾಗಿ ಇಲ್ಲಿ ಜಾನು ತನ್ನ ಬದುಕಿನ ಹೊಸ ಹೆಜ್ಜೆಯನ್ನ ಇಡ್ಲಿಕ್ಕೆ ಮುಂದಾಗ್ತಿದ್ದಾರೆ. ಸೆಕೆಂಡ್ ಲೈಫ್ ಅನ್ನ ನೋಡೋದಕ್ಕೆ ಮುಂದಾಗ್ತಿದ್ದಾರೆ. ತಾನು ಹೊರಗಡೆ ಹೋಗಿ ದುಡಿಬೇಕು, ಯಾರ ಮೇಲೂ ಕೂಡ ಡಿಪೆಂಡ್ ಆಗಬಾರ್ದು, ನನ್ನಿಂದ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅಂತ ಯೋಚನೆ ಮಾಡಿದಂತಹ ಜಾನು ಅಪ್ಪನ ಪರ್ಮಿಷನ್ ಅನ್ನ ತಗೊಂಡು ಕೆಲ್ಸಕ್ಕೆ ಹೋಗ್ಲಿಕ್ಕೆ ತೀರ್ಮಾನ ಮಾಡ್ಕೋತಾರೆ. ಇದರ ನಡುವೆ ಮಗಳ ಬಗ್ಗೆನೇ ಯೋಚನೆ ಮಾಡ್ತಾ ಕೆಲಸ ಮಾಡ್ತಿದ್ದಂತ ಶ್ರೀನಿವಾಸ್ ಅವರ ಕೈಗೆ ಭಾರಿ ಪೆಟ್ಟಾಗ್ಬಿಡತ್ತೆ. ಹಾಸ್ಪಿಟಲೈಸ್ ಆಗ್ತಾರೆ. ಲಕ್ಷ್ಮಿ ಅವ್ರಿಗೆ ತುಂಬಾ ಸಂಕಟ ಆಗತ್ತೆ. ಯಾಕಂದ್ರೆ ಇಷ್ಟು ವರ್ಷಗಳಲ್ಲಿ ಒಂದಿನ ಈ ರೀತಿ ಪೆಟ್ಟು ಮಾಡ್ಕೊಂಡವರಲ್ಲ ಶ್ರೀನಿವಾಸ್ ಅವರು. ಆದ್ರೆ ಇವತ್ತು ಈ ರೀತಿ ಆಗಿದೆ ಅಂದ್ರೆ ಖಂಡಿತವಾಗ್ಲೂ ಮಗಳ ಆಲೋಚನೆ ಮನಸ್ಸನ್ನು ತುಂಬಾ ತುಂಬಿಕೊಂಡ್ಬಿಟ್ಟಿದೆ. ಅದೇ ಆಲೋಚನೆಯಲ್ಲಿ ಅವರು ಕೆಲಸ ಮಾಡಿದ್ರಿಂದಾನೇ ಈ ರೀತಿ ಆಗಿರುವುದು ಅನ್ನೋ ವಿಷಯ ಗೊತ್ತಾಗತ್ತೆ. ಇತ್ತ ಕಡೆ ಜಾನು ನನ್ನ ಬಗ್ಗೆ ಯೋಚನೆ ಮಾಡಬೇಡಿ ಅಪ್ಪ, ಆ ರೀತಿ ಏನೂ ಆಗೋದಿಲ್ಲ, ನಾನು ನಿಜವಾಗ್ಲೂ ಕೂಡ ಆರಾಮಾಗೇ ಇದ್ದೀನಿ, ನೀವು ಯಾಕೆ ನನ್ನ ಬಗ್ಗೆ ಯೋಚನೆ ಮಾಡ್ತಿದ್ದಾರ, ಪ್ಲೀಸ್ ನೀವು ಈ ರೀತಿ ಯೋಚನೆ ಮಾಡಿದ್ರೆ ನಂಗೆ ನಿಜವಾಗ್ಲೂ ಸಂಕಟ ಆಗತ್ತೆ ಅಂತ ಹೇಳ್ತಾರ. ನಂತರ ಮಗಳು ಧೈರ್ಯವಾಗಿರುವುದನ್ನು ನೋಡಿದೆ. ಒಂದು ರೀತಿಯಲ್ಲಿ ಅಪ್ಪ ಅಮ್ಮನಿಗೆ ವಿಶ್ವಾಸ ಕೂಡ ಬರುತ್ತೆ. ಆದರೂ ಜಾನು ಬದುಕು ಹೀಗಾಯ್ತಲ್ಲ ಅನ್ನೋ ಒಂದು ಸಂಕಟ ಅವರಲ್ಲಿ ಯಾವಾಗಲೂ ಕೂಡ ಇರತ್ತೆ. ಇತ್ತ ಕಡೆ ಜಾನು ಕತೆ ಈ ರೀತಿ ಆಯಿತು ಅಂದರೆ ಅತ್ತ ಕಡೆ ಸಿಂಚನ ಬದುಕನ್ನು ಸರಿಪಡಿಸ್ಬೇಕು, ಸಿಂಚನ ಆಗಿರೋ ತೊಂದರೆ ಯಾರಿಂದ ಅನ್ನೋದನ್ನ ಪತ್ತೆ ಹಚ್ಚಬೇಕು ಅಂತ ಹೇಳಿ ಭಾವನಾ ಸಿದ್ದು ಮಾವನ ಮನೆಗೆ ಬರ್ತಾರೆ. ಅಲ್ಲಿ ಮಾವ ಸಿದ್ದು ಮತ್ತೆ ಭಾವನಾಗೆ ಎಷ್ಟೇ ಅವಮಾನ ಮಾಡಿದ್ರು ಕೂಡ ಸಿಂಚನಾಗೋಸ್ಕರ ಯಾವುದನ್ನ ಕೂಡ ಭಾವನಾ ಆಗಲಿ ಸಿದ್ದು ಆಗಲಿ ತಲೆಗೆ ಹಾಕೊಳ್ಳೋದಿಲ್ಲ. ಅವರಿಬ್ಬರೇ ಇಟ್ಕೊಂಡೆ ನೀಲು ತನ್ನ ಆಟವನ್ನ ಶುರು ಮಾಡ್ಕೊಂಡಿದ್ದಾರೆ. ಎಷ್ಟೋ ಬಾರಿ ನೀಲು ಭಾವನಾ ಕೈಗೆ ಸಿಕ್ಕಿ ಬೀಳ್ಬೇಕಾಗಿತ್ತು, ಆದರೆ ಪ್ರತಿ ಸಂದರ್ಭದಲ್ಲೂ ಕೂಡ ಇಲ್ಲಿ ನೀಲು ಬಚಾವಾಗ್ತಿದ್ದಾರೆ. ಇದರ ಜೊತೆಗೆ ಎಲ್ಲಿ ತಾನು ಸಿಕ್ಕಿ ಬೀಳ್ತೀನಿ ಅನ್ನೋ ಕಾರಣಕ್ಕೆ ಸ್ವಂತ ಅಣ್ಣನ ಕತ್ತಿಯನ್ನೇ ಮುಗಿಸೋದಕ್ಕೆ ಮುಂದಾಗಿ ಕೋಮಾಗೆ ಕಳಿಸಿದಂತ ನೀಲುವನ್ನ ಪತ್ತೆ ಹಚ್ಚಲಿಕ್ಕೆ ಭಾವನಾ ಸಾಕಷ್ಟು ದಾರಿಯನ್ನ ಹುಡುಕ್ತಿದ್ದಾರೆ. ಬಟ್ ಅದು ನೀಲು ಅನ್ನೋದು ಭಾವನಾಗೆ ಗೊತ್ತಾಗ್ತಿಲ್ಲ. ಇದರ ನಡುವೆ ಮನೆಯಲ್ಲಿರ್ತಕ್ಕಂಥ ಸಿಂಚನ ಮಗುವಿನ ನೋವಲ್ಲೇ ಮುಳುಗಿ ಹೋಗಿದ್ದಾರೆ, ಕುಸಿದು ಹೋಗಿದ್ದಾರೆ. ಡಿಪ್ರೆಷನ್ಗೆ ಹೋಗಿರ್ತಕ್ಕಂಥ ಸಿಂಚನ ಮಗು ಇದೆ ಅನ್ನೋ ಭ್ರಮೆಯಲ್ಲಿ ಬದುಕ್ತಿದ್ದಾರೆ. ಇಲ್ಲಿ ಆಕೆಯ
ಚಾಟುವನ್ನ ನೋಡದೆ ನಿಜಕ್ಕೂ ಹರಿಗೆ ಏನ್ ಮಾಡಬೇಕು ಅಂತ ತೋಚದೆ ಕಂಗಾಲಾಗಿದಾರ. ಇಂಥ ಒಂದು ಸಮಯದಲ್ಲಿ ನೀನು ಆಕೆಯ ಜೊತೆ ಇದ್ದು ಪ್ರೀತಿ ತೋರಿಸ್ಬೇಕು. ನೀನೇನಾದ್ರೂ ಆ ರೀತಿ ಪ್ರೀತಿ ಮೊದಲೇ ತೋರಿಸದಿದ್ರೆ ಸಂಚನಾಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಇನ್ನು ಮುಂದೆನಾದ್ರೂ ನಿನ್ನ ನೀನು ತಿದ್ಕೊಂಡು ಸಂಚನ ಜೊತೆ ಒಳ್ಳೆ ರೀತಿ ಬದುಕುವುದಕ್ಕೆ ಯೋಚನೆ ಮಾಡು ಅಂತ ಹೇಳಿ ಭಾವನಾ ತಮ್ಮ ಹರಿಗೆ ಬುದ್ಧಿ ಹೇಳ್ತಾರೆ. ಇದರ ನಡುವೆ ಅತ್ತ ಕಡೆ ಸಿದ್ದು ಮತ್ತೆ ಭಾವನಾ ಇಬ್ರು ಕೂಡ ಕೋಮಾದಲ್ಲಿರ್ತಕ್ಕಂಥ ವ್ಯಕ್ತಿಗೆ ಸಂಬಂಧಪಟ್ಟಂತಹ ವ್ಯಕ್ತಿಯನ್ನ ಲಾಕ್ ಮಾಡಿದ್ರು. ಇನ್ನೇನೋ ಆತ ಸಿಕ್ಕಿಬಿದ್ದು ಪೊಲೀಸ್ ಅವರ ಕೈಗೆ ಒಪ್ಪಿಸಿದ್ರೆ ಖಂಡಿತ ಎಲ್ಲ ಸತ್ಯ ಆಚೆ ಬರುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿದ್ದಂತಹ ಸಿದ್ದು ಮತ್ತೆ ಭಾವನಾಗೆ ನಿಜಕ್ಕೂ ಶಾಕ್ ಆಗತ್ತೆ. ಕೈಗೆ ಸಿಕ್ಕ ವ್ಯಕ್ತಿ ತಪ್ಪಿಸ್ಕೋತಾರೆ. ಆದ್ರೆ ಒಂದು ಶಾಕಿನ ಜೊತೆಗೆ ಮಗದೊಂದು ಶಾಕನ್ನ ಕೂಡ ಪೊಲೀಸ್ ಅವರು ಕೊಡ್ತಿದ್ದಾರೆ. ಬಿಕಾಸ್ ಕೋಮಾದಲ್ಲಿದ್ದಂತಹ ನೀಲುವಿನ ಅಣ್ಣ ಅವರ ಕಡೆ ಹುಡುಗರ ಹಾಸ್ಪಿಟಲಿಂದ ಎತ್ಕೊಂಡು ಹೋಗಿದ್ದಾರೆ. ಆ ಒಂದು ವಿಷಯ ಗೊತ್ತಾಗ್ತದಾಗೆ ಸಿದ್ದು ಮತ್ತೆ ಭಾವನಾ ತಲೆ ಕೆಟ್ಟು ಹೋಗುತ್ತೆ. ಇದರ ನಡುವೆ ನೀಲು ಮತ್ತೊಂದು ಹೆಜ್ಜೆಯನ್ನ ಇಟ್ಟಿದ್ದಾರೆ. ಇಷ್ಟು ದಿನ ಸಿಂಚುವನ್ನೇ ಟಾರ್ಗೆಟ್ ಮಾಡಿದಂತಹ ನೀಲು ಇವತ್ತು ಮಾವನನ್ನೇ ಟಾರ್ಗೆಟ್ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ. ಯಾವುದೋ ಒಂದು ಸೀಡನ್ನ ಮನಸ್ಸಲ್ಲಿ ಇಟ್ಕೊಂಡು ಆ ಮನೆಗೆ ಮದುವೆ ಆಗಿ ಆ ಮನೆ ನೆಮ್ಮದಿಯನ್ನ ಹಾಳು ಮಾಡಬೇಕು, ಆ ಮನೆಯನ್ನ ಸರ್ವನಾಶ ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡು ಆ ಮನೆ ಸೇರಿರ್ತಕ್ಕಂಥ ನೀಲು ಇವತ್ತು ಮಾವನ ಕಥೆಯನ್ನೇ ಮುಗಿಸ್ಬೇಕು ಅಂತ ಹೇಳಿ ಒಬ್ಬ ವ್ಯಕ್ತಿಯನ್ನ ಭೇಟಿ ಆಗ್ತಾರೆ. ವ್ಯಕ್ತಿ ಕೂಡ ಏನೋ ಒಂದು ವಸ್ತುವನ್ನ ಕೊಡ್ತಾರೆ. ಇದನ್ನ ಹಾಕ್ತಿದ್ದಾಗ 8 ದಿನದಲ್ಲಿ ಹಾಗೆ ಅವರ ಕತೆ ಮುಗ್ದು ಹೋಗುತ್ತೆ ಅಂತ ಹೇಳಿ ಹೇಳಿದಾಗ ಈ ಕಡೆ ನೀಲುಗೆ ಒಂದು ಕ್ಷಣ ಭಯ ಆಗುತ್ತೆ. ಬಟ್ ತಾನು ಅನ್ಕೊಂಡಿರೋದನ್ನ ಸಾಧಿಸ್ಲೇಬೇಕು ಅಂತ ಹೇಳಿ ಅದನ್ನ ತಗೊಂಡು ಮನೆಗೆ ಬರ್ತಾಳೆ. ಮಾವ ಪೇಪರ್ ಓದ್ತಿರ್ತಾರೆ. ಆ ಒಂದು ಸಮಯದಲ್ಲಿ ಮಾವಂಗೆ ಹಾಲು ಕೊಡೋಣ ಅಂತ ಹೇಳಿ ಅದನ್ನ ಮಿಕ್ಸ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೋತಾರೆ. ಅದೇ ಕಾರಣಕ್ಕೆ ಅಡಿಕೆ ಮನೆಯಲ್ಲಿ ನೀಲು ಹಾಲನ್ನ ಮಾಡಿ ಅದಕ್ಕೆ ಆ ಒಂದು ಮಿಕ್ಸ್ ಮಾಡೋದ್ರ ಮುಖಾಂತರ ನಗ್ತಾ ಇದ್ದಾರೆ. ಅದೇ ಒಂದು ಸಮಯಕ್ಕೆ ಭಾವನಾ ಅಲ್ಲಿಗೆ ಹೋಗ್ತಾರೆ. ಏನಿದು ಸಂಜು ಅವ್ರೆ, ಯಾರ್ಗ ಹಾಲು ಮಾಡ್ತಾ ಇದ್ದೀರಲ್ಲ ಅಂದಾಗ ಮಾವನ್ಗೋಸ್ಕರ ಭಾವನಾ ಅಂತ ಸಂಜು ಹೇಳಿದಾಗ ಮಾವ ಅರಿಶಿಣದ ಹಾಲನ್ನ ಕುಡಿಯೋದಿಲ್ಲ ಅಲ್ವಾ ಅಂದ್ರು. ಯಾಕೆ ನೀವು ಅರಿಶಿಣದ ಹಾಲನ್ನ ತೆಗೆದುಕೊಂಡು ಹೋಗ್ತಿರೋದು ಅಂದಾಗ ಒಂದು ಕ್ಷಣ ನೀಲು ಬೆಚ್ಚ ಬೀಳ್ತಾರೆ. ತದನಂತರ ಮಾವಂಗೆ ಅತ್ತೆನೇ ಹೇಳಿದ್ದು ಅರಿಶಿಣದ ಹಾಲನ್ನ ತೆಗೆದುಕೊಂಡು ಹೋಗ್ಕೊಡು ಅಂತ. ಹಾಗಾಗಿ ನಾನು ಕೂಡ ಅತ್ತೆ ಮಾತನ್ನ ಕೇಳಿ ಅರಿಶಿಣದ ಹಾಲನ್ನ ತಗೊಂಡು ಹೋಗ್ತಿರೋದು ಅಂತ ಹೇಳಿದ್ದೆ. ಅಡುಗೆ ಮನೆಯಿಂದ ಹಾಲನ್ನ ತಗೊಂಡು ಹೊರಟೇ ಬಿಡ್ತಾಳೆ. ಈ ಕಡೆ ಭಾವನಾಗೆ ಅನುಮಾನ ಬರ್ತದ. ಆತ ಕಡೆ ಅತ್ತೆ ಕೂಡ ಯಾವುದೇ ಅರಿಶಿಣದ ಹಾಲನ್ನ ಕೊಡು ಅಂತ ಹೇಳಿರ್ಲಿಲ್ಲ ಅನ್ನೋ ವಿಷಯವನ್ನ ಕೂಡ ಹೇಳ್ತಿದ್ದಾರೆ. ಇತ್ತ ಕಡೆ ಪೇಪರ್ ಓದ್ತಿರ್ತಕ್ಕಂಥ ಮಾವನ ಬಳಿಗೆ ಹೋದಂತ ನೀಲು ಹಾಲನ್ನ ಕೊಟ್ಟು ತಗೊಳ್ಳಿ ಮಾವ ಅಂತ ಹೇಳಿ ಹಾಲನ್ನ ಕೊಡ್ತಾರೆ. ಮಾವ ಕೂಡ ನೀಲು ಮೇಲಿರೋ ವಿಶ್ವಾಸದಿಂದ ಹಾಲನ್ನ ಗಟಗಟ ಅಂತ ಕೊಡ್ದು ಬಿಡ್ತಾರೆ. ಭಾವನಾ ಎಲ್ಲವನ್ನ ಕೂಡ ಗಮನಿಸ್ತಿದ್ದಾಳೆ. ಪಾಪ ಮನೆಯವ್ರಿಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತಾನೆ ಗೊತ್ತಾಗ್ತಿಲ್ಲ. ತನ್ನ ಜೀವನೇ ತೆಗಿಯೋಕೆ ಬಂದಿರೋ ನೀಲುವನ್ನ ನಂಬುವ ಮಾವ ಜೀವ ಕಾಪಾಡು ಸಂಜೀವಿನಿ ಆಗಿರ್ತಕ್ಕಂಥ ಭಾವನಾನ ನಂಬುವುದಿಲ್ಲ. ಇದೇ ರೀತಿಯಾಗಿ ಪ್ರತಿ ಬಾರಿ ಕೂಡ ನೀಲು ಮಾವನ್ಗೆ ಆ ಒಂದು ಹಾಲಿನಲ್ಲಿ ಮಿಕ್ಸ್ ಮಾಡಿ ಕೊಡುವುದನ್ನ ಭಾವನಾ ಕೊನೆಗೂ ಗಮನಿಸದ್ದೆ. ಇಲ್ಲಿ ಅವರ ಆರೋಗ್ಯ ಹದಗೆಡ್ತಿರುವುದನ್ನ ಗಮನಿಸಿದಂತಹ ಭಾವನಾ ಇಲ್ಲಿ ನೀಲು ಕಥೆಯನ್ನೇ ಮುಗಿಸೋದಕ್ಕೆ ಮುಂದಾಗ್ತದಾಳೆ. ಫೈನಲಿ ಇಷ್ಟು ದಿನ ಬಚ್ಚಿಟ್ಕೊಂಡು ಆಟ ಆಡ್ತಿದ್ದಂತ ನೀಲುವಿನ ಬಂಡವಾಳವನ್ನ ತೆರೆದಿಡುವುದಕ್ಕೆ ಭಾವನಾ ಸಿದ್ಧವಾಗ್ತಿದ್ದಾರೆ. ಫೈನಲಿ ನೀಲುವಿನ ಕುತಂತ್ರ ಬುದ್ಧಿ ಮನೆಯವರ ಎಲ್ಲರ ಮುಂದೆ ಬಯಲಾಗುವುದ್ರ ಮುಖಾಂತರ ಜೈಲು ಪಾಲಾಗುವುದಕ್ಕೆ ಸಿದ್ಧವಾಗಬೇಕಾಗಿದೆ. ಹಾಗಾದ್ರೆ ಮುಂದೇನಾಗತ್ತೆ ಮುಂದಿನ ವಿಡಿಯೋದಲ್ಲಿ ನೋಡಿ.